ಆರ್ ಅಶೋಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಅಶೋಕ್ ಅವರೇ ನಮಸ್ತೆ. Hello. ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ, ಹೈಕೋರ್ಟ್ ಸಿ.ಟಿ. ರವಿ ಅವರನ್ನ ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡಿ ಅಂತ ಆದೇಶ ಕೊಟ್ಟಿದೆ. ಇದು ಸತ್ಯಮೇವ ಜಯತೆ. ಈ ಕಾಂಗ್ರೆಸ್ಸಿನ ರೌಡಿಸಂ ಗೊತ್ತಾಗಿ ಗೂಂಡಾಗಿರಿ ಕೋರ್ಟ್ ವರೆಗೂ ಹೋಗಿದೆ ಅನ್ಸುತ್ತೆ. ಇದು ಕಾನೂನನ್ನ ವೈಲೇಟ್ ಮಾಡಿ ವಿಧಾನಸಭೆಯಿಂದ ಎತ್ಕೊಂಡು ಹೋಗಿರುವಂತದ್ದು. ಇದು ಅಕ್ಷಮ್ಯ ಅಪರಾಧ ಅಂತ ಆಗಿದೆ. ಈ ಕಾಂಗ್ರೆಸ್ ಅವ್ರಿಗೆ ಇನ್ನಾದ್ರೂ ಮಾನ ಮರ್ಯಾದೆ ಇದ್ರೆ, ಇವ್ರಿಗೆ ದುರಹಂಕಾರದ ಕೊಬ್ಬು ಅಹಂಕಾರ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೆ. ಇನ್ನಾದ್ರೂ ಮಾನ ಮರ್ಯಾದೆ ಇದ್ರೆ ಗೌರವಯುತವಾಗಿ ಕಾನೂನು ಪ್ರಕಾರ ನಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ರಾಜ್ಯದ ಜನ ಇವ್ರನ್ನ ಓಡಿಸುವಂತ ಕಾಲ, ಬಡಿಗೆ ತಗೊಂಡು ಓಡಿಸುವಂತ ಕಾಲ ದೂರ ಇಲ್ಲ ಅಂತ ಅನಿಸ್ತದೆ. ಅಂದ್ರೆ ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡ್ರು ಸರ್ಕಾರದವರು ಅಂತಕ್ಕಂಥ ನಿಮ್ಮ ಆರೋಪನ ಸರ್? ಹೌದೌದು, ಪೊಲೀಸರು ಟಾರ್ಚರ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ರಕ್ತ ಬರೋ ತರ, ಕಾಡು ಫಾರೆಸ್ಟ್ ಅಲ್ಲಿ ತಗೊಂಡೋಗಿ ನಿಲ್ಸಿದ್ದಾರೆ, ಮತ್ತೆ ಇದರಲ್ಲಿ ಎಲ್ಲ ಕ್ರಷರ್ ಅಲ್ಲಿ ತಗೊಂಡೋಗಿ ಕೂತಿರ್ಸಿದ್ದಾರೆ. ಏನ್ ಇದರ ಅರ್ಥ? ಏನ್ ಅವ್ರನ್ನ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರ? ನಾವೆಲ್ಲ ಹೋಗಿಲ್ಲ ಅಂದ್ರೆ ಏನೇನೋ ಅನಾಹುತ ಆಗಿರೋದೋ ಗೊತ್ತಿಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಅವರು 420ಗಳ ತರ ಕೆಲಸ ಮಾಡಿದ್ದಾರೆ. ಸರ್, ಒಂದು ಕಡೆ ಇವತ್ತು ಎರಡೆರಡು ಕೋರ್ಟ್ನಲ್ಲಿ ವಾದ ನಡೀತಾ ಇತ್ತು. ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ, ಮತ್ತೊಂದು ಹೈಕೋರ್ಟ್. ಒಂದೇ ದಿನ ಎರಡೂ ಕೋರ್ಟ್ಗೆ ಮನವಿ ಸಲ್ಲಿಸುವಂತಹ ಪ್ಲಾನ್ ಯಾರದ್ದಾಗಿತ್ತು ಸರ್ ಅದು? ಇಲ್ಲ, ಇದು ಕಾನೂನು ಪ್ರಕಾರ ನಮ್ಮ ಲೀಗಲ್ ಸೆಲ್ ಇದೆ, ಅವ್ರು ಮಾಡಿದ್ದಾರೆ. ಲೀಗಲ್ ಸೆಲ್ ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಲೀಗಲ್ ಸೆಲ್ ಅವರು, ಬಿಜೆಪಿ ಲೀಗಲ್ ಸೆಲ್. ನಾನು ಅವ್ರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕೋರ್ಟ್ಗೂ ಕೂಡ ಗೌರವ ಕೊಡ್ತೀರಿ. ಇಷ್ಟು ಕಷ್ಟದ ಸಮಯದಲ್ಲಿ ಒಂದು ದುರಹಂಕಾರದ ಸರ್ಕಾರ ಯಾವ ಒಬ್ಬ ಮಂತ್ರಿಯ ಹೇಳಿಕೆ ಮೇಲೆಗೆ ಇಷ್ಟೆಲ್ಲ ಅನಾಹುತ ಮಾಡಿ ಕಾನೂನು ಕೈ ತಗೊಂಡಂತ ಪೊಲೀಸ್ ಕಮಿಷನರ್, ಅವ್ರ ಮೇಲೂ ಕ್ರಮ ಆಗ್ಬೇಕು. ನಾವು ಅವ್ರ ಮೇಲೆ ಇದಕ್ಕೆ ಮಾನವ ಹಕ್ಕು ಆಯೋಗಕ್ಕೆ, ಕೇಂದ್ರಕ್ಕೆ ನಾವು ಪತ್ರನೂ ಕೂಡ ಬರೀತೀರಿ ಇವಾಗ. ಧನ್ಯವಾದ ಸರ್. ಒಟ್ಟೊಟ್ಟಿಗೆ ಬರ್ತಾ ಇದ್ದೀರಾ ತಾವು ಮತ್ತು ವಿಜೇಂದ್ರ ಅಂತ ಅನ್ಕೋತೀನಿ ನಾನು. ಸರ್, ವಿಜೇಂದ್ರ ಅವರಿದ್ರೆ ಫೋನ್ ಕೊಡಿ ಸರ್. ಹಂಗೆ ಓಕೆ, ಕರೆ ಕಟ್ ಮಾಡಿದರೆ. ಇದು ಕಾಂಗ್ರೆಸ್ನವರಿಗೆ ತಕ್ಕ ಪಾಠವನ್ನು ಕಾನೂನು ಕಲಿಸಿದೆ, ಇವರ ದುರಾಡಳಿತಕ್ಕೆ ತಕ್ಕ ಪಾಠವನ್ನು ಕಲಿಸಿದೆ ಅನ್ನೋದು ಆರ್ ಅಶೋಕ್ ಅವರ ಒಂದು ಅಭಿಪ್ರಾಯ. ಅಶೋಕ್ ಅವರು, ವಿಜೇಂದ್ರ ಅವರು ಸಿ.ಟಿ. ರವಿ ಅವರ ವೆಹಿಕಲ್ ಹಿಂದಿಂದನೇ ಬರ್ತಾ ಇದ್ದಾರೆ. ಅವರು ಬೆಳಗಾವಿನಲ್ಲೇ ಹೇಳಿದ್ರು, ನಾವು ಚೇಂಜ್ ಮಾಡ್ಕೊಂಡು ಹೋಗ್ತೀವಿ, ಇವರು ನಂಬಕ್ಕಾಗಲ್ಲ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತಾರೋ ಅಂತ. ಸೊ ಈಗ MLC ಸಿ.ಟಿ. ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸಿ.ಟಿ. ರವಿ ಬಿಡುಗಡೆಗೆ ಷರತ್ತನ್ನು ವಿಧಿಸಿದೆ ಹೈಕೋರ್ಟ್. ಅದು ಸಹಜ, ಅದು ತನಿಖೆಗೆ ಸಹಕರಿಸಬೇಕು, ತನಿಖಾಧಿಕಾರಿ ಕರೆದಾಗ ಅವ್ರ ಮುಂದೆ ಹಾಜರಾಗಬೇಕು, ಈ ರೀತಿಯಾದಂತಹ ಕೆಲವು ಷರತ್ತುಗಳನ್ನು ವಿಧಿಸ್ತಾರೆ ಸಹಜವಾಗಿಯೇ. ಸದ್ಯಕ್ಕಂತೂ ಈಗ ಸಿ.ಟಿ. ರವಿ ಎಲ್ಲರೂ ಅಂತ ಇದ್ರು, ಅವರು ಬೆಂಗಳೂರು ಬರೋದ್ರೊಳಗಡೆ ಏನಾದರೂ ಒಂದು ಡಿಸೈಡ್ ಆಗುತ್ತಾ ಅಂತ. ಎಲ್ಲಿದ್ದಾರೋ ಅಲ್ಲಿಯೇ ಬಿಡುಗಡೆಗೆ ಆದೇಶ. ಬಟ್ ಅಲ್ಲಿರೋ ಪೊಲೀಸರಿಗೆ ಅದು ಮೆಸೇಜ್ ತಿಳಿಸೋರು ಯಾರು? ಓವರ್ ದ ಫೋನ್ ಹೋಗುತ್ತಾ? ಯಾಕೆಂತಂದರೆ ಏನೇ ಆದರೂ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಸಿ.ಟಿ. ರವಿನ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ ಎಲ್ಲಿದ್ದಾರೋ ಅಲ್ಲಿಯೇ ಬಿಡುಗಡೆ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಸೊ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿ.ಟಿ. ರವಿ. ಈಗಾಗಲೇ ಅವರು ಹೆಚ್ಚು ಕಡಿಮೆ ದಾವಣಗೆರೆ ಹತ್ತತ್ರ ಬಂದಿರ್ಬೋದು ಅಂತ ಅನ್ಕೋತೀವಿ. ಹಾವೇರಿಯ ಬಂಕಾಪುರದ ಬಳಿ ಇದಾರಂತೆ. ಓಕೆ, ನೋಡೋಣ ಹೇಗಾಗುತ್ತೆ ಇದೆ ಅಂತ ಅಂದ್ಬಿಟ್ಟು